ಎಲ್ಲರಿಗೂ ನಮಸ್ಕಾರ ಪುಟಾಣಿಗಳೇ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಎಲ್ಲರಿಗೂ 1ನೇ ತರಗತಿಯ ಮುದ್ದು ಪುಟಾಣಿಗಳಿಗೆ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ 1ನೇ ತರಗತಿಯ 2ನೇ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅದ್ಭುತವಾದ ಪಾಠವನ್ನು ನಿನ್ನೆ ದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ. ಅದು ಯಾವ ಪಾಠ ಹೇಳ್ತಿರಲ್ವ ಎಲ್ಲರೂ? ನಾವು 16ನೇ ಪಾಠ ಆಗಿರ್ತಕ್ಕಂತಹ ಗದ್ಯ ಭಾಗ ಕೈ ತೊಳೆಯಬೇಕು ಅನ್ನುವಂತಹ ಪಾಠವನ್ನು ನಾವು ನೋಡಿದ್ವಿ. ಈ ಪಾಠದಿಂದ ನಾವೇನು ತಿಳ್ಕೊಂಡ್ವಿ? ಅಮ್ಮ ನಾವು ಶಾಲೆಯಿಂದ ಬಂದ ತಕ್ಷಣ ಯಾವ ರೀತಿಯಾಗಿ ನಮಗೆ ಏನನ್ನು ಹೇಳ್ಕೊಡ್ತಾಳೆ. ತಿಂಡಿಯನ್ನು ತಿನ್ನಬೇಕಾದ್ರೆ ನಾವು ಸ್ವಚ್ಛವಾಗಿ ಕೈ ಕಾಲು ಮುಖವನ್ನು ತೊಳೆದುಕೊಳ್ಬೇಕು. ಅದಾದ ಮೇಲೆ ನಾವು ತಿಂಡಿಯನ್ನು ತಿನ್ನಬೇಕು. ಒಂದು ವೇಳೆ ನಾವು ಕೈ ಕಾಲು ಮುಖ ತೊಳೆಯದೆ ತಿಂಡಿ ತಿನಿಸುಗಳನ್ನ ತಿಂದಿದ್ದೇ ಆದರೆ ನಮಗೆ ಯಾವ ರೀತಿಯಾದಂತಹ ರೋಗ ರುಜಿನಗಳು ಬರ್ತವೆ ಎಂಬುದನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಅಮ್ಮ, ಆಶಾ ಮತ್ತು ಉದಯ್ ಈ 3 ಜನರಲ್ಲಿರ್ತಕ್ಕಂತಹ ಸಂಭಾಷಣೆಯನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದಲ್ವಾ ಪುಟಾಣಿಗಳೇ? ಅದೇ ರೀತಿಯಾಗಿ ಕೆಲವೊಂದು ಪದಗಳನ್ನು ನಾವು ಪ್ರತಿನಿತ್ಯ ಕೇಳಿರುವಂಥದ್ದು ಅಥವಾ ನೋಡಿರುವಂಥದ್ದು, ಆ ಪದಗಳನ್ನು ನಾವು ಎಲ್ಲರೂ ಏನು ಮಾಡಿದ್ವಿ? ಅವುಗಳನ್ನು ಅಭ್ಯಾಸವನ್ನು ಕೂಡ ಮಾಡಿದ್ವಿ. ಇಂದಿನ ದಿನ ತರಗತಿಯಲ್ಲಿ ಮಕ್ಕಳೇ ನಾವು ಕೈ ತೊಳೆಯಬೇಕು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡೋಣ. ತರಗತಿ 1ನೇ ತರಗತಿ, ವಿಷಯ ಕನ್ನಡ, ಪಾಠದ ಹೆಸರು ಕೈ ತೊಳೆಯಬೇಕು. ಅಭ್ಯಾಸ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಮೊದಲನೇ ಪ್ರಶ್ನೆ, ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ಉತ್ತರ, ತಿಂಡಿ ತಿನ್ನುವ ಮೊದಲು ಕೈ ಕಾಲು ತೊಳೆಯಬೇಕು ಅಂದರೆ ತೊಳೆದುಕೊಳ್ಳಬೇಕು. ಎರಡನೇ ಪ್ರಶ್ನೆ, ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಉತ್ತರ, ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಮೂರನೆಯ ಪ್ರಶ್ನೆ, ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು? ಉತ್ತರ, ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಹಾಲು ಕೊಟ್ಟಳು. ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ 4 ಸಲ ಬರೆಯಿಸಿ. ನೋಡಿ, ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ಪುಟಾಣಿಗಳೇ. ಅವುಗಳನ್ನು ನಾವು ಏನು ಮಾಡಬೇಕು? ಹೇಳ್ತಾ ಅವುಗಳನ್ನು ಬರಿತಾ ಹೋಗಬೇಕು. ನೋಡಿ, ಮೊದಲನೇದಾಗಿ ಕೈ, ಇದನ್ನು ನಾವು 4 ಸಲ ಏನು ಮಾಡಬೇಕು? ಬರಿಬೇಕು. ಹೌದಾ? ನಾನು ನಿಮಗೆ ಏನು ಮಾಡ್ತೀನಿ, ಒಂದು ಸಲ ಬರೆದು ತೋರಿಸ್ತೀನಿ ಪುಟಾಣಿಗಳೇ. ಅದನ್ನು ನೀವು ಸೇಮ್ ಆಗಿ ಬರಿಬೇಕು. ಕೈ, ಹೀಗೆ ಕಾಮ ಕೊಟ್ಟು ಕೈ ಬರಿಬೇಕು. ಎರಡನೇದು ಕಾಲು, ಇದೇ ರೀತಿಯಾಗಿ ನೀವು 4 ಸಲ ಬರಿಬೇಕು. ಆಮೇಲೆ ಬೆರಳು, ಆಮೇಲೆ ಮೈ, ಆಮೇಲೆ ತೋಳು. ಹೌದಾ? ಅದಾದಮೇಲೆ ಮುಖ. ಇದನ್ನು ಇದರಲ್ಲಿ ನೀಟಾಗಿ ಬರಿಬೇಕು. ನೋಡಿ, 7ನೇದಾಗಿ ಏನು ಕೊಟ್ಟಿದ್ದಾರಪ್ಪ ಅವರು? ಕಣ್ಣು. ಅದನ್ನು ನೀವು 4 ಸಲ ಬರಿಬೇಕು. ನಾನು ಒಂದೊಂದು ಸಲ ತೋರಿಸ್ತಾ ಇದ್ದೀನಿ. ಆಮೇಲೆ ಮೂಗು, ನೀವು 2 ಗೆರೆಯಲ್ಲಿ ಬರಿಬೇಕು. ಸರಿನಾ? ಬಾಯಿ, ಆಮೇಲೆ ಹಲ್ಲು. ಹೀಗೆ ಎಲ್ಲ ಪದಗಳ ಯಾವ್ಯಾವ ಪದ ಕೊಟ್ಟಿದ್ರು? ಕೈ, ಕಾಲು, ಬೆರಳು, ಮೈ, ತೋಳು, ಮುಖ, ಕಣ್ಣು, ಮೂಗು, ಬಾಯಿ, ಹಲ್ಲು. ಇವುಗಳನ್ನು ನಾವೇನು ಮಾಡಬೇಕು? 4 ಸಲ ಇವುಗಳನ್ನ ಬರೀಬೇಕು. ಈ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. ನೋಡಿ, ನಾವು ಪ್ರತಿನಿತ್ಯ ಕೆಲವೊಂದು ಅಂಗಗಳನ್ನು ನಾವೇನು ಮಾಡ್ತೀವಿ? ನೋಡ್ತೀವಿ. ಅವುಗಳನ್ನು ನಾವು ಆ ಅಂಗಗಳ ಹೆಸರನ್ನು ನಾವು ಬರೀಬೇಕು. ಪ್ರತಿನಿತ್ಯ ನಾವು ನೋಡೋದು ಯಾವ್ಯಾವಪ್ಪ? ಮೊದಲೇದಾಗಿ ಅವರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಪುಟಾಣಿಗಳೇ. ಕೈ, ಕಾಲು, ಮೈ, ಹೃದಯ, ಬಾಯಿ, ಹಲ್ಲು, ಮೂಗು, ಶ್ವಾಸಕೋಶ, ಜಠರ, ರಕ್ತನಾಳ, ಕಣ್ಣು, ಮುಖ. ಹೌದಾ? ಇದರಲ್ಲಿ ನಾವು ಏನು ಮಾಡಬೇಕು? ಯಾವ್ಯಾವ ಪದಗಳನ್ನು ನಾವು ಪ್ರತಿನಿತ್ಯ ನೋಡುವಂಥ ಅಂಗಗಳು ಯಾವುಗಳನ್ನು, ಆ ಪದಗಳನ್ನ ಆರಿಸಿ ನಾವು ಈ ಕಾಲಮ್ನಲ್ಲಿ ಬರೀಬೇಕು. ಅವು ಯಾವ್ಯಾವಪ್ಪ ಅಂತಂದರೆ ನೋಡಿ, ನಾವು ಪ್ರತಿನಿತ್ಯ ನೋಡುವುದು ಕೈ.
ಹೌದಾ? ಕೈಯನ್ನು ನಾವು ನೋಡ್ತೀವಿ. ಈ ಒಂದನೇ ಪ್ರತಿ ಕಾಲಮ್ದಲ್ಲಿ ನಾವು ಕೈಯನ್ನು ಬರೆಯೋಣ. ಎರಡನೇದಾಗಿ ನಾವು ಕಾಲು ನೋಡ್ತೀವಿ ಅಲ್ವಾ, ಕಾಲು. ಆಮೇಲೆ ಬಾಯಿ ನೋಡ್ತೀವಲ್ವಾ, ಮೈ. ಇದು ಕೂಡ ನಾವು ಹೊರಗಡೆ ಚರ್ಮ ನೋಡ್ಬೋದು. ಆಮೇಲೆ ಹಲ್ಲು ಕಾಣುತ್ತಲ್ವ, ಇದು ನಮ್ಮ ಕಣ್ಣಿಗೆ. ಆಮೇಲೆ ಮೂಗು ಕೂಡ ಕಾಣತ್ತೆ. ಜಠರ ಕಾಣುತ್ತಾ ನಮಗೆ ಮಕ್ಕಳೇ? ಇಲ್ಲ, ಅದು ಹೊಟ್ಟೆ. ಹೌದಾ? ಇದು ಕೂಡ ನಮಗೆ ಮೇಲೆ ಭಾಗದಿಂದ ನೋಡಿದರೆ ನಮಗೆ ಕಾಣುತ್ತೆ, ಒಳಗಡೆ ಏನಿದೆ ಅಂತೇಳಿ ನಮಗೆ ಕಾಣುವುದಿಲ್ಲ. ಆಮೇಲೆ ರಕ್ತನಾಳ, ನಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ರಕ್ತನಾಳಗಳಿದಾವೆ, ಇವು ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣು ಕಾಣುತ್ತಲ್ವ, ಹೀಗಾಗಿ ನಾವು ಕಣ್ಣು ಬರಿಬೋದು. ಆಮೇಲೆ ಮುಖ, ನಾವು ಇದನ್ನು ಕೂಡ ಜಠರನು ನಮಗೆ ಅಂದರೆ ಹೊಟ್ಟೆ ಮೇಲಿನ ಭಾಗವನ್ನು ನೋಡಿದರೆ ಕಾಣುತ್ತೆ, ಒಳಗಡೆ ಕಾಣುವುದಿಲ್ಲ. ಇದನ್ನು ಕೂಡ ನಾವು ಬರಿಬೋದು. ಈ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳನ್ನು ತುಂಬಿಸಲು ತಿಳಿಸಿ. ಅಂದರೆ ಸೂಕ್ತ ಸ್ಥಳ ಏನು ಬಿಟ್ಟಿರುವಂಥ ಪದಗಳು, ಸೂಕ್ತ ಪದಗಳನ್ನು ನಾವೇನು ಮಾಡಬೇಕು, ಸ್ಥಳಗಳಲ್ಲಿ ಬರೀಬೇಕು. ಮೊದಲನೇದಾಗಿ ಯಾವುದು? ಅಮ್ಮ ತಿನ್ನಲು ಡ್ಯಾಶ್ ಕೊಡು. ಇಲ್ಲಿ ಉತ್ತರ ತಿಂಡಿ. ಅಮ್ಮ ತಿನ್ನಲು ತಿಂಡಿ ಕೊಡು. ಎರಡನೇ ಪ್ರಶ್ನೆ, ಮೊದಲು ಡ್ಯಾಶ್ ತಿನ್ನುವೆ. ಉತ್ತರ ತಿಂಡಿ. ಮೊದಲು ತಿಂಡಿ ತಿನ್ನುವೆ. ಮೂರನೇ ಪ್ರಶ್ನೆ, ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ. ಉತ್ತರ ಆರೋಗ್ಯ. ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ನಾಲ್ಕನೆಯ ಪ್ರಶ್ನೆ, ನನ್ನ ಮಕ್ಕಳು ಡ್ಯಾಶ್. ಉತ್ತರ ನನ್ನ ಮಕ್ಕಳು ಬುದ್ಧಿವಂತರು. ನೋಡಿ ಮಕ್ಕಳೇ, 1ನೇ ತರಗತಿಯಲ್ಲಿರ್ತಕ್ಕಂತಹ ಕೈ ತೊಳೆಯಬೇಕು ಅನ್ನುವಂತಹ ಪಾಠವನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಪುಟಾಣಿಗಳೇ. ನಾಳೆ ದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಪಾಠದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.